ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸಂತೋಷ್ ಕಶ್ಯಪ್. ಇತ್ತೀಚೆಗೆ ಭಾರತದ ರಾಜಕೀಯದಲ್ಲಿ ಆಡಳಿತ ಪಕ್ಷವಾಗಿರುವಂತಹ ಬಿಜೆಪಿಯನ್ನ ಪ್ರಧಾನಿ ಮೋದಿ ಅವರನ್ನ ಟೀಕಿಸೋದಕ್ಕೆ ಯುವಕರೆಲ್ಲರನ್ನು ಕೂಡ, ಅದರಲ್ಲೂ ಕೂಡ ಪ್ರಮುಖವಾಗಿ ನಿರುದ್ಯೋಗಿ ಯುವಕರನ್ನ ರಸ್ತೆಗಿಳಿಸಬೇಕು, ಸರ್ಕಾರಗಳ ವಿರುದ್ಧ ಧ್ವನಿ ಎತ್ತಿಸಬೇಕು ಅನ್ನುವಂಥ ಕಾರಣಕ್ಕೆ ಒಂದು ಪಕ್ಷ, ಅಂದರೆ ಅಧಿಕೃತವಾಗಿ ಕಚೇರಿ ಇಲ್ಲದಂತಹ ಪಕ್ಷ, ಸೋಷಿಯಲ್ ಮೀಡಿಯಾದಲ್ಲಿ ಹುಟ್ಕೊಂಡಿದ್ದಂತಹ ಒಂದು ಪಕ್ಷ ಅಂತ ಹೇಳಿದ್ರೆ ಅದು ಕಾಕ್ರೋಚ್ ಜನತಾ ಪಾರ್ಟಿ, ಸಿಜೆಪಿ. ಅಭಿಜಿತ್ ದೀಪ್ಕೆ ಅನ್ನುವಂಥ ವ್ಯಕ್ತಿ ಎಲ್ಲೋ ಅಮೆರಿಕಾದಲ್ಲಿ ಕೂತ್ಕೊಂಡು ಬಾಸ್ಟನ್ ಯೂನಿವರ್ಸಿಟಿಯಲ್ಲಿ ಡಿಗ್ರಿ ಮಾಡ್ತಾ ಇರುವಂಥ ಹುಡುಗ. ಅದು ಯಾಕೆ ಶುರುವಾಯಿತು ಅಂತಂದ್ರೆ, CJI ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ, ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ಹೇಳಿದಂಥ ಒಂದು ಮಾತು, RTI ಕಾರ್ಯಕರ್ತರು, ಅದರಲ್ಲೂ ಕೂಡ ಫೇಕ್ RTI ಕಾರ್ಯಕರ್ತರು ಮತ್ತು ಫೇಕ್ ಲಾಯರ್ಗಳು ಏನು ಈ ನ್ಯಾಯಾಂಗ ವ್ಯವಸ್ಥೆಯ ವಿರುದ್ಧ ಮುಗಿಬೀಳ್ತಾ ಇದ್ರಲ್ಲ, ಅವರನ್ನ ಇವರು ಮಾತಾಡ್ತಾ ಅವರ ವಿರುದ್ಧ ಕುಪಿತಗೊಂಡು ಅವರನ್ನ ಜಿರಳೆಗಳು ಮತ್ತು ಇನ್ಸೆಕ್ಟ್ಸ್ಗಳಿಗೆ ಹೋಲಿಸಿದ್ದು. ಅದನ್ನ ಇಟ್ಕೊಂಡೇ ಈತ ಅಲ್ಲೆಲ್ಲೋ ಕೂತ್ಕೊಂಡು ರಾತ್ರೋರಾತ್ರಿ ಒಂದು ವೆಬ್ಸೈಟ್ ಅನ್ನು ಕ್ರಿಯೇಟ್ ಮಾಡಿ, ಇನ್ಸ್ಟಾಗ್ರಾಮ್ ಅಕೌಂಟ್ ಅನ್ನು ಕ್ರಿಯೇಟ್ ಮಾಡಿ, ಎಕ್ಸ್ ಖಾತೆಯನ್ನು ಕ್ರಿಯೇಟ್ ಮಾಡಿ CJP ಕಾಕ್ರೋಚ್ ಜನತಾ ಪಾರ್ಟಿ ಅನ್ನುವಂಥದ್ದನ್ನು ಅನೌನ್ಸ್ ಮಾಡ್ತಾನೆ. ಕೇವಲ 3 ದಿನಗಳಲ್ಲಿ ಇರುವಂತಹ ಎಲ್ಲ ರಾಷ್ಟ್ರೀಯ ಪಕ್ಷಗಳನ್ನು ಮೀರಿಸಿದಂತಹ ಬೆಂಬಲವನ್ನ, ಅದರಲ್ಲೂ ಕೂಡ ಫೇಕ್ ಫಾಲೋವರ್ಸ್ನ ಹಾಕೊಂಡು ಆತ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ದೊಡ್ಡ ಏನು ಹೇಳ್ತಾರೆ ಚರ್ಚೆ ಆಗುವಂತಹ ರೀತಿಯಲ್ಲಿ CJPಯನ್ನು ಕಟ್ಟಿಬಿಟ್ಟ. ಅದರ ಜೊತೆಗೆ ಒಂದು 5 ಪ್ರಣಾಳಿಕೆಗಳನ್ನು ಕೊಟ್ಟರು. ಮಹಿಳೆಯರಿಗೆ ರಿಸರ್ವೇಷನ್ ಇರಬಹುದು, ಬೇರೆ ಬೇರೆ 5 ಪ್ರಣಾಳಿಕೆಗಳನ್ನು ಘೋಷಣೆ ಮಾಡಿದ್ರು. ಆದರೆ ಈ ವ್ಯಕ್ತಿ ಭಾರತದಲ್ಲಿಯೇ ಇರಲಿಲ್ಲ. ಈತ ಭಾರತಕ್ಕೆ ಬರಲಿ, ಭಾರತದಲ್ಲಿ ಬಂದು ಪಕ್ಷವನ್ನ ಕಟ್ಟಲಿ, ಪಕ್ಷ ಸಂಘಟನೆ ಅನ್ನುವಂಥದ್ದನ್ನು ಏನು ಅರ್ಥ ಮಾಡಿಕೊಳ್ಳಿ, ಒಂದು ಕಚೇರಿ ಕಟ್ಟಲಿ, ಯಾವ ರೀತಿ ಪಕ್ಷ ಜನಗಳನ್ನ ರೀಚ್ ಆಗಬೇಕು ಆ ರೀತಿ ಕೆಲಸ ಮಾಡಲಿ ಅನ್ನುವಂಥ ಚರ್ಚೆಗಳು ಬೇರೆ ಬೇರೆ ರೀತಿಯಲ್ಲಿ ನಡೀತಾ ಇತ್ತು. ಫೈನಲಿ ದಿಸ್ ಅಭಿಜಿತ್ ದೀಪ್ಗೆ, ಯಾರು ಈತ? ಆಮ್ ಆದ್ಮಿ ಪಾರ್ಟಿಯಲ್ಲಿ 2020ರಲ್ಲಿ ಸೋಷಿಯಲ್ ಮೀಡಿಯಾ ಸ್ಟ್ರಾಟಜಿಸ್ಟ್ ಆಗಿ ಕೆಲಸ ಮಾಡಿದ್ದಂತಹ ಅಭಿಜಿತ್ ದೀಪ್ಗೆ ಈಗ ಡಿಗ್ರಿ ಮಾಡ್ತಾ ಇದ್ದಾನೆ. ಆತ ಭಾರತಕ್ಕೆ ವಾಪಸ್ ಬಂದಿದ್ದಾನೆ. ಈ CJP ಅನ್ನುವಂಥದ್ದು ಘೋಷಣೆ ಆಯ್ತಲ್ಲ ಸೋಷಿಯಲ್ ಮೀಡಿಯಾದಲ್ಲಿ, ಆ ಸಂದರ್ಭದಲ್ಲಿ ಏನು ಈ ಇಂಡಿ ಕೂಟದಲ್ಲಿ ಇದ್ರಲ್ಲ, ಅಂದ್ರೆ ಮೋದಿ ಅವರನ್ನು ವಿರೋಧಿಸುವಂತ ಇನ್ನೊಂದು ಕೂಟ ಏನಿತ್ತಲ್ಲ, ಪ್ರಮುಖವಾಗಿ ಕಾಂಗ್ರೆಸ್ ಪಕ್ಷವೇ ಇದೇ CJPಗೆ ಬೆಂಬಲವನ್ನು ಘೋಷಿಸಿತ್ತು. ಮೇಲಾಗಿ ಆಮ್ ಆದ್ಮಿ ಪಾರ್ಟಿಯು ಕೂಡ ಈ ಒಂದು CJP ಪಕ್ಷಕ್ಕೆ ಬೆಂಬಲವನ್ನು ಘೋಷಿಸಿದ್ರು. ಇಲ್ಲಿಯ ರಾಜ್ಯದ ನಾಯಕರು ಕೂಡ ಬೆಂಬಲವನ್ನು ಘೋಷಿಸಿದ್ರು. ಈಗ ಆತ ಭಾರತಕ್ಕೆ ವಾಪಸ್ ಬಂದಿದ್ದಾನೆ. ಏರ್ಪೋರ್ಟ್ನಲ್ಲಿ ಒಂದು ಸಂವಿಧಾನದ ಪುಸ್ತಕವನ್ನು ಹಿಡ್ಕೊಂಡು ಬಂದಿದ್ದಾನೆ. ಏನು ತೋರಿಸ್ಕೊಳ್ಳೋಕೆ ಈತ ಸಂವಿಧಾನದ ಪುಸ್ತಕವನ್ನು ಹಿಡ್ಕೊಂಡಾಗ ಗೊತ್ತಿಲ್ಲ. ಈತ ಬಂದಿರುವಂಥದ್ದು ಯಾಕೆ ಅಂತಂದ್ರೆ, ಏನು ಇತ್ತೀಚೆಗೆ ನೀಟ್ ಪರೀಕ್ಷೆಯಲ್ಲಿ ಅಕ್ರಮ ಆಯಿತು, ಕ್ವೆಶ್ಚನ್ ಪೇಪರ್ ಲೀಕ್ ಆಯಿತು ಅನ್ನುವಂಥ ಕಾರಣಕ್ಕೆ ಇಡೀ ದೇಶದಲ್ಲಿ ನಡೆದಿದ್ದಂತಹ ನೀಟ್ ಪರೀಕ್ಷೆಯನ್ನು ರದ್ದುಗೊಳಿಸ್ತಲ್ಲ ಕೇಂದ್ರದ ಶಿಕ್ಷಣ ಇಲಾಖೆ. ಅದರ ವಿರುದ್ಧ ಕೇಂದ್ರದ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯನ್ನು ಕೊಡಬೇಕು ಮತ್ತು ಪ್ರಧಾನಿ ಮೋದಿ ಅವರು ಈ ವಿಚಾರವಾಗಿ ಮಾತಾಡಬೇಕು ಅನ್ನುವಂಥ ಕಾರಣಕ್ಕೆ ಯುವಕರೆಲ್ಲರಿಗೆ ಒಂದು ಪ್ರತಿಭಟನೆಗೆ ಕರೆ ಕೊಟ್ಟಿದ್ದ ಈತ ಅಭಿಜಿತ್ ದೀಪ್ಗೆ ಇವತ್ತು ದೆಹಲಿಯ ಜಂತರ್ ಮಂತರ್ನಲ್ಲಿ ಈ CJP ಪಕ್ಷ, ಅಂದರೆ ಏನು ಈತ ಯಾರೆಲ್ಲ ಒಟ್ಟಾಗಿ ಸೇರಿಸಿದ್ದಾರಲ್ಲ ನಿರುದ್ಯೋಗಿ ಯುವಕರುಗಳು ಮತ್ತು ನೀಟ್ ಪರೀಕ್ಷೆಯಲ್ಲಿ ಅಕ್ರಮ ಏನಾಯಿತು, ಇದರಿಂದ ಅಸಮಾಧಾನಗೊಂಡಿರುವಂತಹ ವಿದ್ಯಾರ್ಥಿಗಳೇನಿದ್ದಾರಲ್ಲ ಅವರೆಲ್ಲರನ್ನೂ ಕೂಡ ಒಟ್ಟಾಗಿ ಸೇರಿಸಿ ಇವತ್ತು ದೆಹಲಿಯ ಜಂತರ್ ಮಂತರ್ನಲ್ಲಿ ಈತ ಅಭಿಜಿತ್ ದೀಪ್ಗೆ, ಅಂದರೆ ಕಾಕ್ರೋಚ್ ಜನತಾ ಪಾರ್ಟಿ ಕರೆ ಕೊಟ್ಟಿರುವಂತಹ ಒಂದು ಪ್ರತಿಭಟನೆ ಇವತ್ತು ಜಂತರ್ ಮಂತರ್ನಲ್ಲಿ ನಡೆದಿದೆ. ಅದರ ನೇತೃತ್ವವನ್ನು ಈತ CJP ಪಕ್ಷದ ಸಂಸ್ಥಾಪಕ ಅಭಿಜಿತ್ ದೀಪ್ಗೆ ವಹಿಸ್ಕೊಂಡಿರುವಂಥದ್ದು. ಅಂದರೆ ಯುವಕರೆಲ್ಲರೂ ಕೂಡ ರಸ್ತೆಗಿಳಿಬೇಕು, ಪ್ರಶ್ನೆ ಮಾಡಬೇಕು, ವಾಯ್ಸ್ ಔಟ್ ಮಾಡಬೇಕು, ಆಗಲೇ ಈ ಥರದ ಆಡಳಿತ ವ್ಯವಸ್ಥೆಯಲ್ಲಿ ಏನಾದರೂ ಒಂದು ಬದಲಾವಣೆ ತರಕ್ಕೆ ಸಾಧ್ಯ ಅನ್ನುವಂಥದ್ದು CJPಯ ಮುಖ್ಯವಾದಂಥ ಮೋಟೋ ಇದ್ದ ಹಾಗೆ ಕಾಣಿಸ್ತಾ ಇದೆ. ಬಟ್ ಗೊತ್ತಿಲ್ಲ, ಈಗಾಗಲೇ ಧರ್ಮೇಂದ್ರ ಪ್ರಧಾನ್ ಅವರುಗಳು ಮಾತಾಡಿದ್ದಾರೆ, ಆ ಕಡೆ ಶಿಕ್ಷಣ ಇಲಾಖೆಯಿಂದ ಇದರ ವಿರುದ್ಧ ಕ್ರಮ ಕೈಗೊಂಡಿದ್ದಾರೆ, ಒಂದಷ್ಟು ಜನನ ಅರೆಸ್ಟ್ ಮಾಡಿ ಒಳಗಾಕಿದ್ದಾರೆ, ಏನು ಮತ್ತೆ ಮರುಪರೀಕ್ಷೆಯನ್ನು ಘೋಷಣೆ ಮಾಡಿದ್ದಾರೆ 21ನೇ ತಾರೀಕು ಅಂತ. ಬಟ್ ಇದೆಲ್ಲದರ ಮಧ್ಯ ಈ CJP ಪಕ್ಷ ಗುರುತಿಸ್ಕೊಳ್ಬೇಕು, ಏನೋ ತಯಾರಿ ಮಾಡಬೇಕು ಅನ್ನುವಂಥ ಕಾರಣಕ್ಕೆ ಇವತ್ತು ಜಂತರ್ ಮಂತರ್ನಲ್ಲಿ ಪ್ರತಿಭಟನೆಗೆ ಕರೆ ಕೊಟ್ಟಿದ್ದಾರೆ. ಒಟ್ಟಾರೆ ಇದು ಎಲ್ಲಿಗೆ ಹೋಗಿ ನಿಲ್ಲುತ್ತೆ, CJP ತನ್ನ ಅಸ್ತಿತ್ವವನ್ನು ಕಂಡುಕೊಳ್ಳುತ್ತಾ, ಭಾರತದಲ್ಲಿ ಏನಾದರೂ ವ್ಯವಸ್ಥೆಯಲ್ಲಿ ಬದಲಾವಣೆ ತರೋದಕ್ಕೆ ಏನಾದರೂ ಕಾರಣ ಆಗುತ್ತಾ, ಅಥವಾ ಸುಮ್ಮನೆ ಹಂಗೆ ಎಲ್ಲರೂ ವಾಶ್ಔಟ್ ಆಗುತ್ತಾ ಅನ್ನುವಂಥದ್ದನ್ನು ನಾವು ಕಾದು ನೋಡಬೇಕಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ, ಸುದ್ದಿ ನಿಮ್ಮದು, ವೇಗ ನಮ್ಮದು.